ರಾಷ್ಟ್ರೀಯ ವಿದ್ಯುತ್ ಪ್ರಸರಣ ಯೋಜನೆಯಡಿ ನವೀಕರಿಸಬಹುದಾದ ಹಸಿರು ಇಂಧನ ಮಾರ್ಗಗಳ ನಿರ್ಮಾಣಕ್ಕೆ ತಮ್ಮ ಕೃಷಿ ಭೂಮಿಯನ್ನ ನೀಡಿ ಸಹಕರಿಸಿದ ಅನ್ನದಾತರಿಗೆ ಇಂದು ವಿಶೇಷವಾದ ಗೌರವ. ಹೌದು, ತಾಲೂಕಿನ ಜುಮ್ಮಬನಹಳ್ಳಿ ಹಾಗೂ ಕೊಂಬೇಹಳ್ಳಿ ಗ್ರಾಮದ ರೈತರನ್ನ ರೆಸೋನಿಯಾ ಕಂಪನಿಯ ವತಿಯಿಂದ ಮಂಗಳವಾರ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರೆಸೋನಿಯಾ ಕಂಪನಿಯ ವ್ಯವಸ್ಥಾಪಕ ಆದಿತ್ಯ ಮೋಹನ್ ಈ ಯೋಜನೆಯ ಮಹತ್ವವನ್ನು ವಿವರಿಸಿದರು. ವಿಜಯನಗರ ಹಾಗೂ ದಾವಣಗೆರೆ ಭಾಗದಲ್ಲಿ ಕೈಗಾರಿಕಾ ಅಭಿವೃದ್ಧಿ ವೇಗವಾಗಿ ನಡೆಯುತ್ತಿದ್ದು ವಿದ್ಯುತ್ ಬೇಡಿಕೆ ಹೆಚ್ಚಾಗಿದೆ. ಆಂಧ್ರದ ಅನಂತಪುರದಲ್ಲಿ ಉತ್ಪಾದನೆಯಾಗುವ ನವೀಕರಿಸಬಹುದಾದ ಇಂಧನವನ್ನು ಈ ಭಾಗಕ್ಕೆ ತರಲು ಬರೋಬ್ಬರಿ 765 ಕೆವಿ ವಿದ್ಯುತ್ ಮಾರ್ಗವನ್ನು ನಿರ್ಮಿಸಲಾಗುತ್ತಿದೆ. ಇದರಿಂದ ಕೈಗಾರಿಕೆಗಳಿಗೆ ಮಾತ್ರವಲ್ಲ, ರೈತರ ನೀರಾವರಿ ಪಂಪ್ ಸೆಟ್ಗಳಿಗೂ ನಿರಂತರ ಹಾಗೂ ಗುಣಮಟ್ಟದ ವಿದ್ಯುತ್ ಸಿಗಲಿದೆ. ಲೋಡ್ ಶೆಡ್ಡಿಂಗ್ ಸಮಸ್ಯೆ ದೂರವಾಗುವುದಲ್ಲದೆ ವಿದ್ಯುತ್ ದರವು ಕಡಿಮೆಯಾಗಲಿದೆ. ದೇಶ ನಿರ್ಮಾಣದ ಈ ಮಹತ್ ಕಾರ್ಯದಲ್ಲಿ ಭೂಮಿ ನೀಡುವ ಮೂಲಕ ಪಾಲುದಾರರಾದ ರೈತರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದು ಅವರು ಕೃತಜ್ಞತೆ ಸಲ್ಲಿಸಿದರು. ಯೋಜನೆಗೆ ಭೂಮಿ ನೀಡಿದ ಜೊಮ್ಮಬನಹಳ್ಳಿಯ ನಿವೃತ್ತ ಶಿಕ್ಷಕ ಸಿ ತಿಪ್ಪಣ್ಣ ತಮ್ಮ ಅನುಭವ ಹಂಚಿಕೊಂಡರು. ವಿದ್ಯುತ್ ಟವರ್ಗಳ ಸ್ಥಾಪನೆಗೆ ಭೂಮಿ ನೀಡುವುದರಿಂದ ರೈತರಿಗೆ ಯಾವುದೇ ತೊಂದರೆ ಇಲ್ಲ, ಬದಲಾಗಿ ಸೂಕ್ತ ಆರ್ಥಿಕ ಪರಿಹಾರ ದೊರೆಯುತ್ತದೆ. ಇಂತಹ ಹಸಿರು ಇಂಧನ ಯೋಜನೆಗಳಿಂದ ಪೆಟ್ರೋಲ್, ಡೀಸೆಲ್ ನಂತಹ ಇಂಧನಗಳ ಮೇಲಿನ ಅವಲಂಬನೆ ಕಡಿಮೆಯಾಗಿ ದೇಶದ ಅಭಿವೃದ್ಧಿಗೆ ದೊಡ್ಡ ಮಟ್ಟದಲ್ಲಿ ಸಹಾಯವಾಗುತ್ತದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ರೈತರಾದ ಬೋರಯ್ಯ, ಪಾಪಣ್ಣ, ಕೊಂಬೇಹಳ್ಳಿ, ಕರಿಯಣ್ಣ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಈ ಸನ್ಮಾನ ಸಮಾರಂಭದಲ್ಲಿ ಕಂಪನಿಯ ವಿಭಾಗೀಯ ಯೋಜನಾ ವ್ಯವಸ್ಥಾಪಕ ಹರೇಂದ್ರ ಪಾಂಡೆ, ಸಿಬ್ಬಂದಿಗಳಾದ ಗಾದಿಲಿಂಗಪ್ಪ, ಬಿಲಾಲ್, ಮಾಲ್ತೀಶ್ ಹಾಗೂ ಪ್ರಗತಿಪರ ರೈತರಾದ ಹಿಮಂತ್ ರಾಜ್, ಸಣ್ಣ ಓಬಯ್ಯ, ಯುವ ರೈತ ಮಹೇಶ್ ಸೇರಿದಂತೆ ಜುಮ್ಮಬನಹಳ್ಳಿಯ ಮತ್ತು ಕೊಂಬೇಹಳ್ಳಿ ಗ್ರಾಮಗಳ ರೈತರು ಈ ಸಂಭ್ರಮಕ್ಕೆ ಸಾಕ್ಷಿಯಾದರು. ಒಟ್ಟಿನಲ್ಲಿ ರೈತರು ಮತ್ತು ಉದ್ಯಮದ ಸಹಭಾಗಿತ್ವ ನಾಡಿನ ಕತ್ತಲನ್ನ ದೂರ ಮಾಡಿ ಬೆಳಕು ಚೆಲ್ಲುವತ್ತ ಇಟ್ಟ ಒಂದು ದಿಟ್ಟ ಹೆಜ್ಜೆ. ನಮಸ್ಕಾರ, ನನ್ನ ಹೆಸರು ಆದಿತ್ಯ ಅಂತೇಳಿ. ನಾನು ರೆಸೋನಿಯಾ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾವು ಇವಾಗ 765 ಕೆವಿ ಟ್ರಾನ್ಸ್ಮಿಷನ್ ಲೈನ್ ಅನಂತಪುರಿಂದ ದಾವಣಗೆರೆ ತನಕ ಹಾಕ್ತಾ ಇದ್ದೀವಿ. ಈ ಟ್ರಾನ್ಸ್ಮಿಷನ್ ಲೈನ್ ಮುಖ್ಯ ಉದ್ದೇಶ ಏನು ಅಂದರೆ, ಆಂಧ್ರ ಪ್ರದೇಶನಲ್ಲಿ ವಿದ್ಯುತ್ ಜನರೇಷನ್ ಕೆಪಾಸಿಟಿ ತುಂಬ ಜಾಸ್ತಿ ಇದೆ. ಸೊ ಆ ಜನರೇಷನ್ ಪವರ್ನ ನಾವು ಕರ್ನಾಟಕಕ್ಕೆ ಈ ಟ್ರಾನ್ಸ್ಮಿಷನ್ ಲೈನ್ ಮುಖಾಂತರ ತೊಗೊಂಬರ್ತಾ ಇದ್ದೀವಿ. ಸೊ ಈ ಕರ್ನಾಟಕಕ್ಕೆ ಬರೋ ಈ ಟ್ರಾನ್ಸ್ಮಿಷನ್ ಲೈನ್ ದಾವಣಗೆರೆಯಲ್ಲಿ ಜಗಳೂರು ಹತ್ರ ಪವರ್ ಸ್ಟೇಷನ್ ಮಾಡಿ ಅದರಲ್ಲಿಂದ ಬೇರೆ ಬೇರೆ ವಿದ್ಯುತ್ ಸ್ಟೇಷನ್ಗೆ ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದೀವಿ. ಈಗ ಈ ಪವರ್ ಇಲ್ಲಿ ಕರ್ನಾಟಕಕ್ಕೆ ಬರೋದರಿಂದ ಇಲ್ಲಿ ಡೆವಲಪ್ಮೆಂಟ್ಗೆ ತುಂಬ ಆಸ್ಕಾರ ಇರುತ್ತೆ. ಯಾಕಂದರೆ ಈಗ ಪವರ್ ರಿಕ್ವೈರ್ಮೆಂಟ್ ಅನ್ನೋದು ಪ್ರತಿ ಸ್ಟೇಟಲ್ಲಾಗಲಿ, ಪ್ರತಿ ರಾಜ್ಯದಲ್ಲಿ, ಪ್ರತಿ ಡಿಸ್ಟಿಕ್ನಲ್ಲೂ ತುಂಬ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾ ಇದೆ ದಿನ ದಿನ. ಸೊ ಈ ಪವರ್ ಅನ್ನೋದು ಆಂಧ್ರದಿಂದ ಕರ್ನಾಟಕಕ್ಕೆ ಬರೋದ್ರಿಂದ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಆಗೋಕ್ಕೂ ತುಂಬ ಆಸ್ಕಾರ ಇರುತ್ತೆ. ಈಗ ನೀವು ನೋಡಿದರೆ ಎಲೆಕ್ಟ್ರಿಕಲ್ ಕಾರ್ಸ್ ಬರ್ತಾ ಇದ್ದಾವೆ, ಮೊಬೈಲ್ಸ್ ಯೂಸೇಜ್ ಜಾಸ್ತಿ ಆಗ್ತಾ ಇದೆ, ಆಮೇಲೆ ಇಂಡಸ್ಟ್ರೀಸ್ ಜಾಸ್ತಿ ಆಗ್ತಿದ್ದಾವೆ. ಸೊ ಇದೆಲ್ಲ ಆಗೋದ್ರಿಂದ ಪವರ್ ರಿಕ್ವೈರ್ಮೆಂಟ್ ಅನ್ನೋದು ಬೇಸಿಕ್ ನೆಸೆಸಿಟಿ ಆಗಿದೆ ಇವಾಗ. ಸೊ ಈ ಪವರ್ ನಮಗೆ ಕರ್ನಾಟಕದಲ್ಲಿ ನೀವು ನೋಡಿರ್ತಿರೋ ತುಂಬ ಸೋಲಾರ್ ಆಗಲಿ, ವಿಂಡ್ ಆಗಲಿ ಜನ್ರೇಷನ್ ಆಗ್ತಾ ಇದೆ. ಆದರೂ ಇನ್ನೂ ರಿಕ್ವೈರ್ಮೆಂಟ್ ತುಂಬಾ ಇದೆ, ಯಾಕಂದರೆ ಡೆವಲಪ್ಮೆಂಟ್ ಅಷ್ಟು ಜಾಸ್ತಿ ಇದೆ. ಸೊ ಆ ಡೆವಲಪ್ಮೆಂಟನ್ನು ನಾವು ಮ್ಯಾಚ್ ಮಾಡೋಕ್ಕೆ ಈ ಟ್ರಾನ್ಸ್ಮಿಷನ್ ಲೈನ್ ಮುಖಾಂತರ ನಾವು ಪವರ್ನ ಆಂಧ್ರದಿಂದ ಕರ್ನಾಟಕ ತೊಗೊಂಬರ್ತಾ ಇದ್ದೀವಿ. ಸೊ